ಸ್ತೋತ್ರ. ದೇವ್ರು ನಮ್ಮ ಮಾತು ಮಹಿಮೆ ಪಡಲಿ. ಈ ವೇಳೆಯಲ್ಲೆಲ್ಲ ವ್ಯಾಧಿಸ್ತಿಗೋಸ್ಕರ ನಾನು ಈ ವಾರ್ತೆಗಳನ್ನ ಹೇಳ್ತೀನಿ. ಯೋಬನು ಅಂತ ಒಂದು ದೇವ್ರ ಭಕ್ತನು ವ್ಯಾಧಿಸ್ತನಾಗ್ತಾನೆ. ಅದನಿಗೆ ಒಳ್ಳೆ ದೇವ್ರ ಆಶೀರ್ವಾದ ಕೊಟ್ಟಿರ್ತಾರೆ. ಸೈತನಿಂದ ಸೋಲಿಸಲ್ಪಟ್ಟು ರೋಗಸ್ಥನಾದಾಗ ಆವಾಗಲೂ ಆತನು ದೇವ್ರನ್ನ ತೊರೆದು ಬಿಟ್ಟಿಲ್ಲ. ಆತನು ಮಾಡಿದಂತೆಲ್ಲ ಉಪಕಾರ ನೆನೆಸ್ಕೊಂಡು ಆತನು ಒಳ್ಳೇದು ಮಾಡಿದಾಗೆಲ್ಲ ನಾವು ನೆನೆಸ್ಕೊತೀವಿ, ಸಂತೋಷವಾಗಿರ್ತೀವಿ. ನಮಗೆ ಕಷ್ಟ ಕಾಡುವಾಗ, ಶೋಧನೆ ಬರುವಾಗ ನಾವು ಆತನ ಬಿಟ್ಟು ಬಿಡಬಾರ್ದು. ಆತನ ಸರ್ವಶಕ್ತನು ಅಂತೇಳಿ ಆತನಲ್ಲೇ ದೃಢವಾಗಿ ನಿಂತಿರ್ತಾನೆ. ಆವಾಗಲೂ ದೇವ್ರ ಹತ್ರ ಕೇಳ್ತಾನೆ. ನೋಡಿ, ಉಸಿರಿಗಟ್ಟು ಸಾಯುವುದೇ ಲೇಸು. ಆತನ ಚರ್ಮೆಲ್ಲ ಟೈಟಾಗಿ ಹೀರ್ಕೊತದೆ. ಆ ನೋವು ವೇದನೆ ಎಷ್ಟಿರ್ತದೆ ಹೇಳಿ. ಆವಾಗಲೂ ಆತನು ಹೇಳ್ತಾನೆ, ನಾನು ಬೇಸರಗೊಂಡಿದ್ದೇನೆ, ನಿತ್ಯವಾಗಿ ಬದುಕುವುದೇ ಇಷ್ಟ ಇಲ್ಲ, ನನ್ನನ್ನು ಬಿಟ್ಟು ಬಿಡು. ದೇವ್ರನ್ನ ಕೇಳ್ತಾನೆ, ನಾನು ಬಿಟ್ಬಿಡು, ನನ್ನ ದಿನಗಳು ಉಸಿರಿನಂತಿದೆ. ಮಾನವನ ಎಷ್ಟರವನು, ಅವನನ್ನು ನೀನು ಏಕೆ ಹೆಚ್ಚಿಸಬೇಕು, ಅವನಲ್ಲಿ ಯಾಕೆ ಮನಸ್ಸು